ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ತ್ರಿಭುಜಗಳು ಅಧ್ಯಾಯದ 18ನೇ ಪ್ರಶ್ನೆಯನ್ನ ಗಮನಿಸಿ. ಯಾವಾಗಲೂ ಸರ್ವ ಸಮವಾಗಿರುವ ರೇಖಾಕೃತಿಗಳಿಗೆ ಒಂದು ಉದಾಹರಣೆಯನ್ನ ಬರೆಯಿರಿ. ಓಕೆ, ಸೊ ಇಲ್ಲಿ ಒಂದು ಉದಾಹರಣೆಯನ್ನ ಕೇಳಿದ್ದಾರೆ. ಸೊ ಈಗಾಗಲೇ ಹೇಳಿದ್ದೇನೆ ನಾನು, ಸರ್ವ ಸಮ ಅಂತಂದ್ರೆ ಗಾತ್ರದಲ್ಲೂ ಕೂಡ ಒಂದೇ ತೆರನಾಗಿರ್ಬೇಕು, ಆಕೃತಿಯಲ್ಲೂ ಕೂಡ ಒಂದೇ ತೆರನಾಗಿರ್ಬೇಕು. ಓಕೆ, ಸೊ ಸೈಜ್ ಅಂಡ್ ಶೇಪ್, ಸೊ ಎರಡರಲ್ಲೂ ಒಂದೇ ತೆರನಾಗಿದ್ರೆ ಅವುಗಳನ್ನು ನಾವು ಸರ್ವಸಮ ಅಂತ ಹೇಳ್ತೇವೆ. ಸೊ ಉದಾಹರಣೆ, ಸೊ ನೋಡಿ, ಸಮ ತ್ರಿಜ್ಯವನ್ನ ಹೊಂದಿರುವಂತಹ ಎರಡು ವೃತ್ತಗಳು. ಓಕೆ, ಸೊ ಸಮ ತ್ರಿಜ್ಯವನ್ನು ಹೊಂದಿರುವ ಎರಡು ವೃತ್ತಗಳು. ಓಕೆ, ಸೊ ಇಲ್ಲಿ ಸಮ ತ್ರಿಜ್ಯ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ಬೇಕು. ಸೊ ಸುಮ್ನೆ ನೀವು ಎರಡು ವೃತ್ತಗಳು ಅಂತ ಹೇಳಿದ್ರೆ ಆಗೋದಿಲ್ಲ. ಸಮ ತ್ರಿಜ್ಯವನ್ನ ಹೊಂದಿರುವಂತಹ ವೃತ್ತ ಏನಾಗತ್ತೆ ಹೇಳಿ, ಆಕಾರದಲ್ಲೂ ಒಂದೇ ಇರತ್ತೆ, ಗಾತ್ರದಲ್ಲೂ ಕೂಡ ಒಂದೇ ತೆರನಾಗಿರುತ್ತೆ. ಓಕೆ, ಸೊ ಇನ್ನೊಂದು ಉದಾಹರಣೆಯನ್ನ ನೀಡೋಕ್ ಹೋದ್ರೆ, ಸಮಬಾಹುಗಳನ್ನ ಹೊಂದಿರುವಂತಹ ಎರಡು ಸಮಬಾಹು ತ್ರಿಭುಜಗಳು. ಓಕೆ, ಸೊ ಸಮಬಾಹು ಅಂದ್ರೆ ಏನು? ಒಂದು ತ್ರಿಭುಜ ಸಮಬಾಹು ಆಗ್ಬೇಕಂದ್ರೆ ಎಲ್ಲಾ ಬಾಹುಗಳು ಸಮನಾಗಿರತ್ತೆ, ಎಲ್ಲಾ ಕೋನಗಳು ಸಮನಾಗಿರತ್ತೆ. ಸೊ ಸಮಬಾಹುಗಳನ್ನ ಹೊಂದಿರುವಂತಹ ಎರಡು ಸಮಬಾಹು ತ್ರಿಭುಜಗಳು. ಅದೇ ರೀತಿ ಸಮಬಾಹುಗಳನ್ನ ಹೊಂದಿರುವಂತಹ ಎರಡು ಚೌಕಗಳು. ಸೊ ನೋಡಿ, 4 ಸೆಂಟಿಮೀಟರ್ ಉದ್ದವನ್ನ ಹೊಂದಿರುವಂತಹ ಚೌಕ. ಸೊ ಇಲ್ಲಿ ಚೌಕ ಅಂದ್ರೆ ಎಲ್ಲಾ ಬಾಹುಗಳು ಸಮನಾಗಿರತ್ತೆ. ಇನ್ನೊಂದು 4 ಸೆಂಟಿಮೀಟರ್ ಬಾಹುವನ್ನ ಹೊಂದಿರುವಂತಹ ಚೌಕ. ಸೊ ಎರಡು ಆಕೃತಿಗಳು ಏನಾಗತ್ತೆ ಹೇಳಿ, ಸರ್ವಸಮವಾಗಿರುತ್ತೆ. ಓಕೆ, ಸೊ ಇಲ್ಲಿ ಒಂದು ಉದಾಹರಣೆಯನ್ನ ಕೇಳಿದ್ದಾರೆ. ಸೊ ಹಾಗಾಗಿ ಸಮತ್ರಿಜ್ಯವನ್ನ ಹೊಂದಿರುವಂತಹ ಎರಡು ವೃತ್ತಗಳು ಆಗುತ್ತೆ. ಓಕೆ, ಥ್ಯಾಂಕ್ ಯು.